ರಾಜಕಾರಣಿಗಳು ರೈತರ ಪಾಲಿನ ರಕ್ಷಕರಲ್ಲ, ರೈತನ ಬದುಕಿನ ಭಕ್ಷಕರು. ತಮ್ಮೆಲ್ಲರಿಗೂ ಗೊತ್ತೇ ಇದೆ ಬಿಡದಿ ಟೌನ್ಶಿಪ್ ಯೋಜನೆ ಕತೆ ಏನೇನಾಗ್ತಿದೆ ಅಂತ. ಅಷ್ಟು 9,600 ಎಕರೆ ಅಷ್ಟು ಜಮೀನು ಫಲವತ್ತತೆಯಿಂದ ಕೂಡಿದ್ರು, ಅಲ್ಲಿ ಎಲ್ಲಾ ರೀತಿಯ ಕೃಷಿ ವ್ಯವಸಾಯವನ್ನ ಮಾಡ್ಕೊಂಡಿದ್ರು ಸಮೇತ ಆ ಭೂಮಿ ಯಾವುದೇ ಒಂದು ರೀತಿಯಲ್ಲೂ ಕೂಡ ಉಪಯೋಗಕ್ಕೆ ಬರಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ನ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಆ ಒಂದು ಭೂಮಿಯನ್ನ ವಶಪಡಿಸಿಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಅಲ್ಲದೆ ಒಂದೊಂದು ಎಕರೆಗೆ 1 ರಿಂದ 2 ಕೋಟಿ ಕೊಡ್ತೀನಿ ಅನ್ನುವಂತಹ ಆಶ್ವಾಸನೆ ಬೇರೆ ಕೊಡ್ತಾರಂತೆ. ಅದಕ್ಕೆ 80% ಜನ ಒಪ್ಪಿದಾರಂತೆ. ಅದು ಒಪ್ಪಿರೋರು ಯಾರೋ ಗೊತ್ತಿಲ್ಲ, ಬಟ್ ನಾವು ಕೇಳ್ತಿರುವಂತಹ ಸ್ಟೇಟ್ಮೆಂಟ್ ಅಷ್ಟು ಅವರ ವಿರುದ್ಧವಾಗಿ ಬಂದಿರುವಂತದ್ದು. ನಾವು ಇಲ್ಲಿ ಯಾವುದೇ ರೀತಿ ಟೌನ್ಶಿಪ್ ಯೋಜನೆಗೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಅಲ್ಲ. ಇವರು ಬಂದಿರೋದು ಪ್ರಜೆಗಳನ್ನ ಉದ್ಧಾರ ಮಾಡೋದಕ್ಕೂ ಅಥವಾ ಪ್ರಜೆಗಳನ್ನ ಹಾಳು ಮಾಡೋಕ್ ಬಂದಿದಾರೋ ಗೊತ್ತಿಲ್ಲ. ಆಕ್ಚುಲಿ ಪ್ರಜೆಗಳಿಗೆ ಏನು ಸಮಸ್ಯೆಗಳಿರತ್ತೆ, ಅವರಿಗೆ ಬೇಕಾಗಿರುವಂತಹ ಪರಿಹಾರಗಳೇನು, ಅವರ ಬದುಕಿಗೆ ಏನು ಸಾಧ್ಯ ಆಗುತ್ತೋ ಅದನ್ನ ನಾವು ಏನು ಕೊಡಬೇಕು ಅಂತ ಇವ್ರು ಬರಬೇಕು. ಆದ್ರೆ ಇವ್ರು ಏನ್ ಮಾಡ್ತಿದ್ದಾರೆ, ಈ ಪ್ರತಿಯೊಬ್ಬರ ಬದುಕನ್ನ ಕಿತ್ಕೊಳ್ಳೋದ್ರ ಜೊತೆಗೆ ಪರಿಹಾರಗಳನ್ನ ಕೊಡ್ತೀವಿ ಅನ್ನೋದ್ರ ಜೊತೆಗೆ ಎಲ್ಲ ರೀತಿಲೂ ಅವರ ಬದುಕನ್ನ ನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆಯ್ತಾ, ಇವ್ರುಗಳನ್ನ ರಾಜಕಾರಣಿಗಳು ಅಂತ ಕೂರ್ಸಿರೋದು ಇವರು ಎಲ್ಲರ ಸಮಸ್ಯೆಯನ್ನ ನಿವಾರಣೆ ಮಾಡ್ಲಿ ಅಂತ. ಆದ್ರೆ ಇವ್ರೇನ್ ಮಾಡ್ತಿದ್ದಾರೆ, ಎಲ್ಲದರ ಸಮಸ್ಯೆಗಳ ಸೃಷ್ಟಿಗೆ ಕಾರಣ ಆಗ್ತಾ ಇದ್ದಾರೆ. ಇವತ್ತು ಸಾರ್ವಜನಿಕರಿಗೆ ಏನು ಸಮಸ್ಯೆ ಆಗ್ತಿರತ್ತೆ ಅದನ್ನ ನಿವಾರಣೆ ಮಾಡ್ಲಿ ಅಂತ ಅಂದ್ಬಿಟ್ಟು ಇವರನ್ನ ದೊಡ್ಡದಾಗಿ ಪ್ರಜೆಗಳನ್ನು ಕಾಯುವಂತಹ ರಕ್ಷಕ ಅಂತ ನಾವು ಮುಂದೆ ನಿಲ್ಲಿಸ್ತೀವಿ. ಆದ್ರೆ ಇವರು ಪ್ರಜೆಗಳನ್ನ ಬಗ್ದು ತಿನ್ನುವಂತಹ ಭಕ್ಷಕರಾಗಿ ಅಭಿವೃದ್ಧಿ ಹೆಸರಲ್ಲಿ ತಾನು ಲೂಟಿ ಮಾಡಿ, ತಾನು ಏನೋ ಅಷ್ಟು ಹಗರಣಗಳನ್ನ ಮಾಡಿ, ತಾನು ಬದುಕೋದಲ್ದನೆ ತನ್ನ 7 ತಲೆಮಾರು ಕುತ್ಕೊಂಡು ತಿನ್ನುವಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯೋಜನೆಗಳ ಹೆಸರಲ್ಲಿ ಲೂಟಿ ಮಾಡ್ಬಿಡೋಣ ಅನ್ನೋಷ್ಟು ಮುಂದುವರೆದಿರುವಂತದ್ದು. ನೀವು ಏನೋ 1 ಕೋಟಿ 1.5 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದೀರಲ್ಲ ಸರ್, ಆಕ್ಚುಲಿ ನೀವು 1 ಎಕರೆಗೆ ಅಷ್ಟು ಕೊಟ್ರು ಅದು ಉಪಯೋಗಕ್ಕೆ ಬರಲ್ಲ. ಒಂದ್ ಕೆಲಸ ಮಾಡಿ ಆಯ್ತಾ, ನಿಮ್ಗೆ ನಿಜವಾಗ್ಲೂ ಆ ಜಾಗಗಳು ಬೇಕು ಅಂತ ಅಂದ್ರೆ ಅಥವಾ ಅಲ್ಲಿ ಒಂದು ದೊಡ್ಡದಾಗಿ ಅಭಿವೃದ್ಧಿ ಮಾಡಲೇಬೇಕು ಅಂತ ಇದ್ರೆ ಒಂದ್ ಕೆಲಸ ಮಾಡಿ. ಅಲ್ಲಿ ಪ್ರತಿಯೊಬ್ಬರು ರೈತರು ಏನ್ ಹೇಳ್ತಿದ್ದಾರೆ, ನಾವು ಪ್ರತಿ ತಿಂಗಳು 1 ರಿಂದ 1.5 ಲಕ್ಷ ಹಣವನ್ನ 1 ರಿಂದ 1.25 ಎಕರೆ ಜಮೀನಲ್ಲಿ ನಾವು ದುಡಿತಾ ಇದೀವಿ, ಇದನ್ನ ನಮ್ಗೆ ಯಾರೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ನೀವು ಸರ್ ಎಕರೆಗಳಿಗೆ ಅಷ್ಟೊಂದೆಲ್ಲ ಹಣವನ್ನ ಕೊಡ್ತಿದ್ದೀರಲ್ಲ, ಸೊ ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಮಾಡಿದ್ರೆ ಏನಾಗುತ್ತೆ, ಅದು ಕ್ಷಣಕ್ಕೆ ಸರ್ ಒಂದು ಮನೆ ಇವಾಗ ಖರೀದಿ ಮಾಡ್ಬಿಟ್ವಿ ಅಂದ್ರೆ 2 ಕೋಟಿ ಖಾಲಿ ಆಗ್ಬಿಡುತ್ತೆ. ಅದೆಲ್ಲ ಅವಶ್ಯಕತೆ ಇಲ್ಲ. ನೀವು ಏನು ಪ್ರಜೆಗಳ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಶ್ರಮಿಸುವಂತಹ ರಾಜಕಾರಣಿಗಳಲ್ಲ. ಸೊ ಏನ್ ಮಾಡಿ ಅಂತ ಅಂದ್ರೆ ಪ್ರತಿ